ಆದ್ರೆ ಬಿಜೆಪಿ ಸರ್ಕಾರ ಏನು ಮಾಡ್ಲಿಲ್ಲ, ಕಾಂಗ್ರೆಸ್ನವ್ರು ಏನೇನ್ ಮಾಡಿದ್ರು ಒಂದ್ 5 ಪಟ್ಟಿ ಕೊಟ್ಬಿಡಿ. ಮೇಡಮ್, ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟ ಎಲ್ಲಾ ದೇಶಕ್ಕೆ ಬೇಡ ಸರ್, ನಿಮ್ ಸಮುದಾಯಕ್ಕೆ ಹೇಳ್ಬಿಡಿ ಸರ್. ಸಮುದಾಯಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ನೋಡಿ, ಇವತ್ತು ಬಿಜೆಪಿ ಹಿಂದುತ್ವ ಅಂದ್ರೆ ಅದಕ್ಕೆ ನಾವು ವಿರೋಧಿಸ್ತೀವಿ. ಅದೇ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯಕ್ಕೆ ಅಂದ್ರೆ ಅದನ್ನು ನಾವು ವಿರೋಧಿಸಬೇಕು. ನಾನಿವತ್ತು ಏನ್ ಹೇಳ್ತಾ ಇದ್ದೀನಿ, 70 ವರ್ಷದಲ್ಲಿ ಏನಾಯ್ತು ಅಂತ ಕೇಳೋರು ನೀವು, ಏನಾಯ್ತು ಅನ್ನೋದನ್ನ ಕಂಡ್ಬಿಟ್ಟು ನೋಡ್ಬೇಕು ನೀವು. ಹೇಳಿ ಸರ್. ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟ ಎಲ್ಲಾ ಕೊಡುಗೆಗಳನ್ನ ಒಂದೊಂದು ಅಂತ ಹರಾಜ್ ಮಾಡಿದ ಮುಖ್ಯಮಂತ್ರಿ, ಇದು ಪ್ರಧಾನಮಂತ್ರಿ ಯಾರಾದ್ರು ಅಂದ್ರೆ ಅದು ಮೋದಿ. ಎಲ್ಲವನ್ನು ಹರಾಜ್ ಮಾಡಿಬಿಟ್ರು. ಏರ್ಪೋರ್ಟ್ ಗಳಿಂದ ಹಿಡಿದು ರೈಲ್ವೆ ಸ್ಟೇಷನ್ ಹಿಡಿದು ನ್ಯಾಷನಲ್ ಹೈವೇಸ್ ಹೇಳಿದಕ್ಕೆ ವ್ಯತ್ಯಾಸ ಇದೆ. ಒಂದ್ ನಿಮಿಷ ರಜಾಕ್ ಅವರೇ, ಮುಸಲ್ಮಾನ್ ಸಮುದಾಯಕ್ಕೆ, ನಮ್ಮ ದೇಶದಲ್ಲಿ ಎಷ್ಟು ಮುಸಲ್ಮಾನ್ ಸಮುದಾಯಕ್ಕೆ ರಜಾಕ್ ಅವರೇ 10 ಸೆಕೆಂಡ್ ಕೊಡ್ತೀನಿ. ಅಲ್ಪಸಂಖ್ಯಾತ ಸಮುದಾಯಕ್ಕೆ, ನಾನು ಮುಸಲ್ಮಾನರು ಅಂತಲೂ ಕೇಳಲ್ಲ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಮಾತಾಡೋದೇ ತಪ್ಪಾಗುತ್ತೆ. ಯಾಕೆ ಯೋಜನೆಗಳು ನಮ್ಮ ಸಂವಿಧಾನ ಕೂಡ ಅದಕ್ಕೆ ಅವಕಾಶ ಕೊಟ್ಟಿದೆ. ಒಂದು ಸಮುದಾಯಕ್ಕೆ ಅಂತ ಮಾಡಿದ್ರೆ ಆ ಸರ್ಕಾರವನ್ನ ನಾವು ವಿರೋಧಿಸೋರು, ಅದು ಮಾಡಬಾರ್ದು. ಆಕ್ಚುಲಿ ನೀವು ಪ್ರಮಾಣ ವಚನ ಸ್ವೀಕರಿಸುವಾಗ ಏನ್ ಹೇಳ್ತೀರಿ? ತಾರತಮ್ಯ ಇಲ್ಲದೆ, ಜಾತಿ ಮತ ಪಂಗಡ ಭೇದ ಭಾವ ಏನು ಇಲ್ಲದೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಈ ತರದ ಸೆಕ್ಯುಲರ್ ಗವರ್ಮೆಂಟ್ ತರಿಸೋದು ಕಾಂಗ್ರೆಸ್ ಸರ್ಕಾರ. ಗುತ್ತಿಗೆಯಲ್ಲಿ ಆಂಕರಿಂಗ್ ಮಾಡ್ತಿದ್ರು ಕಾಂಗ್ರೆಸ್ ಕೊಡುಗೆ. ಮಾಡಿದ ಸ್ಕೂಲ್ಗಳು ಕ್ಷಮೆ ಇರಲಿ ಸರ್, ನಾನು ಆಯಾ ಸರ್ಕಾರಗಳು ಎಲ್ರಿಗೂ ಹೆಲ್ಪ್ ಮಾಡ್ದಂಗೆ ನನಗೂ ಆಗಿರ್ಬೋದು. ನನಗೂ ಉತ್ತರ ಸಿಗ್ಲಿಲ್ಲ. ಪ್ರಪಂಚದ ಎಲ್ಲ ದೊಡ್ಡ ಕಂಪನೀಸ್, ಅದು ಗೂಗಲ್ ಆಗಿರ್ಲಿ, ಅದು ಮೈಕ್ರೋಸಾಫ್ಟ್, ಎಲ್ಲ ಕಾಂಗ್ರೆಸ್ನ ಕೊಡುಗೆ. ಎಲ್ಲ ಕಂಪನೀಸ್ಗೆ ಹೇಳಿಕೆ ನನಗೆ ಗೊತ್ತು, ಶಾಕ್ ಆಗಿರುತ್ತೆ ಬಹುತೇಕ ಜನರಿಗೆ. ಬ್ರೇಕ್ ತಗೊಂಡು ಈಗ ವಸತಿ ಯೋಜನೆ, ಅದ್ರಲ್ಲಿ ಕೊಡೋ ಮನೆ, ಅದಕ್ಕೊಂದಷ್ಟು ಮೀಸಲಾತಿಯ ಪ್ರಮಾಣ ಹೆಚ್ಚಳ ಬರ್ತೀನಿ ಅಶೋಕ್ ಗೌಡ್ರೆ. ಆದ್ರೆ ನಾಗರಾಜ್ ಯಾದವ್ ಸರ್, ಇವತ್ತು ನಿಮ್ ಸರ್ಕಾರದ ಮೇಲೆ ನಿಮ್ಮದೇ ಪಕ್ಷದ ನಾಯಕರೊಬ್ರು ಗಂಭೀರವಾದ ಆರೋಪ ಮಾಡ್ಬಿಟ್ರು. ಸೇಮ್ ಇದೇ ವಸತಿ ಇಲಾಖೆಗೆ ಸಂಬಂಧಪಟ್ಟಂಗೆ, ಅದು ಬಡವರಿಗೋ ಅಥವಾ ಅಲ್ಪಸಂಖ್ಯಾತರಿಗೋ ಹಿಂದುಳಿದವ್ರಿಗೋ ಅಲ್ಲ, ಕಾಸು ಕೊಟ್ಟವ್ರಿಗೆ ಮಾತ್ರ ಮನೆ ಅಂತೆ. ನೀವು ಓಕೆ ಅಂದ್ರೆ ಮತ್ತೊಂದ್ಸತಿ ಕೇಳಿಸ್ತೀವಿ, ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಗ್ಗಿನಿಂದ ನಾನು ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ, ಅವರು ವಿಚಾರ ಮಾತಾಡ್ತೀನಿ ನೋಡಿ. BR ಪಾಟೀಲ್ ಅವರು ಅವ್ರ PH ಜೊತೆ ಮಾತಾಡತಕ್ಕಂಥ ಸಂಭಾಷಣೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನಾನು ಒಬ್ಬ ನಾಗರಿಕನಾಗಿ, ಒಬ್ಬ ಕಾಂಗ್ರೆಸ್ನ ವಕ್ತಾರನಾಗಿ, BR ಪಾಟೀಲ್ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಯೋಜನಾ ಆಯೋಗದ ಉಪಾಧ್ಯಕ್ಷ ಆಗಿರ್ತಕ್ಕಂಥವ್ರು. ಇಫ್ ಇಸ್ ಗಾಟ್ ಇನ್ಫಾರ್ಮೇಶನ್ ಯು ಶುಡ್ ಗೋ ಟು ದ ರಿಲೆವೆಂಟ್ ಆಫೀಸರ್ಸ್ ಅಂಡ್ ಗಿವ್ ಎ ಕಂಪ್ಲೇಂಟ್ ಅಬೌಟ್ ಇಟ್. ಸುಮ್ಮನೆ ಅವ್ರ ಕೆಲಸ ಮಾಡಿಸ್ಕೊಳ್ಳಿಕ್ ಹೋದಾಗ, ಕ್ಷೇತ್ರದ ಕೆಲಸ ಮಾಡ್ಕೊಳ್ಳೋ ಧಮಕಿ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಕ್ಕಂಥ ಹ್ಯಾಬಿಟ್ ನ ಬಿಡಬೇಕಾಗ್ತದೆ. ನನ್ಗನ್ಸಿದ್ದ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೇನ ಇದ್ದಿದ್ದಾದ್ರೆ, ಅವ್ರು ಹೇಳಿದ ಸತ್ಯ ಅದ ನಿಮ್ಗೆ ಕಾಣೋದಾದ್ರೆ, ವೈ ಡೋಂಟ್ ಯು ಬಿಕಮ್ ಎ ಕಂಪ್ಲೇನೆಂಟ್? Why should I, sir? We are media. ಅಲ್ಲಲ್ಲ ಕೇಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಐ ವೆಲ್ಕಮ್ ಇಟ್. ನಾನೇನ್ ಹೇಳ್ತಾ ಹೇಳ್ತೀನಿ, ಯಾರಿಗೆ ಆಗ್ಲಿ ಅನುಮಾನ ಬಂದಿದ್ದಾಗ BR ಪಾಟೀಲ್ ಮಾತಾಡೋದು ಸತ್ಯಾಂಶ ಇದನ್ನು ನನಗೆ ಗೊತ್ತಿರೋ ಪ್ರಕಾರ ಸತ್ಯಾಂಶ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ಜವಾಬ್ದಾರಿ ಮುಖ್ಯಮಂತ್ರಿಗಳ ಹತ್ತಿರವಾಗಿ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು. ನಿಮಗೆ ಗಮನದಲ್ಲಿ ಬಂದ್ರೆ PS ಬೈಯೋದು, ನೀವು ಮುಖ್ಯಮಂತ್ರಿ ಹತ್ರ ಹೇಳ್ಬೇಕಾಯ್ತು, ಕ್ರಮ ಕೈಗೊಳ್ಳಬೇಕಾಯ್ತು. ಅಂತ ಆಫೀಸರ್ ಸಸ್ಪೆಂಡ್ ಮಾಡಿಸಿದ್ರೆ ಐ ವುಡ್ ಅಗ್ರೀಡ್ ವಿತ್ ದಿಸ್. ಐ ಥಿಂಕ್ he has put a pressure on the private secretary to get his work done, of allotment of number of houses for his constituency. ಇದು ಸತ್ಯ ಅರ್ಥ ಮಾಡ್ಕೋಬೇಕಾಗ್ತದೆ. ಆಯ್ತು, ನಾವು ಕಂಪ್ಲೇಂಟ್ ಕೊಡಬೇಕು ಅಂತ ನೀವು ಸಜೆಸ್ಟ್ ಮಾಡಿದ್ರಿ. ನೀವು ಹೇಳೋದಾದ್ರೆ ಹಂಗನ್ನಿಸ್ತಾರೆ, ಹಿಂಗಂದ್ರೆ ಕೇಳಿಸ್ಕೊಳ್ಳಿ ಅಲ್ಲ ಪ್ರಶ್ನೆನ. ಆಯ್ತು, ನೀವು ಸಜೆಷನ್ ಕೊಟ್ರಿ, ಐ ವೆಲ್ಕಮ್ ಇಟ್. ಬಟ್ ನೀವು ಆಸ್ ಅ ಪಾರ್ಟಿ ನೀವೇನ್ ಕ್ರಮ ಕೈಗೊಳ್ತಿದ್ದೀರಿ ಸರ್? BR ಪಾಟೀಲ್ ಇದು ಮೊದಲಲ್ಲ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತು ಬಿಜೆಪಿ ಪಕ್ಷ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತು. ನೀವೇನ್ ಮಾಡ್ತಿದ್ದೀರಿ? BR ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿದ್ದು ವರ್ಷಾನುಗಟ್ಲೆ ಅವ್ರು ಟೀಕೆ ಅವಕಾಶ ಕೊಡ್ತಿದ್ದೀರಾ BR ಪಾಟೀಲ್ರಿಗೆ? ಮಾತಾಡ್ತೀರಿ ವರ್ಷಾನುಗಟ್ಲೆ. ಎಲ್ಲರಿಗೂ ಹೋಗಿದ್ದು ಗೊತ್ತಾ? ಇವರು ಯತ್ನಾಳ್ ಅವರು ಮುಖ್ಯಮಂತ್ರಿ ಚೇರ್ಗೆ 2,500 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಮಂತ್ರಿ ಆಗ 300 ಕೋಟಿ ಕೊಡಬೇಕು ಅಂತಂದ್ರು. ಅವಾಗ ಕ್ರಮ ಕೈಗೊಳ್ಳಕ್ಕಾಗ್ಲಿಲ್ಲ. आप गलत मत समझो, ताज्जुब की बात है। राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है।
सब ये लास्ट टाइम आप बोले थे। सुनिए साहब, सुनिए, एक रिक्वेस्ट है, ये हो रहा है क्या, धंधा हो रहा है क्या? साहब ऐसा है तो साहब आप ऐसा है तो दीजिए, मैं लास्ट टाइम आपको बताया, और एक्शन विल टेक एक्शन सर इमीडिएटली। वी हैव नॉट डन लाइक दैट सर, आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं अपने सरकार को ऊपर इल्जाम कैसे लगाता हूँ? मैं जो तजुर्बा आया है, जो पैसा दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? हाँ 200 मकान तो सर मुन्नल्ली मुन्नल्ली, हाँ दरगाह शिरूर 100 मकान, दरगाह शिरूर, हाँ 100 मकान, ओके, गंगापुर बी आर अम्बेडकर हाँ 200 मकान, ओके सर, कवलगा में 200, माडाल में माडाल, हाँ ये 100, फिर 100, ओके सर, टोटल जो है 950 हाउसेस। हाँ ये सर मैं आपको अभी हाफ एन आवर में ये पैसा दे के लाए। मैं अभी चेक करके बोलता हूँ सर, आप चेक करते मैं मुंह खोले तो सरकार हिलेगा। हेलो, 2-3 ಪ್ರಶ್ನೆ ಕೇಳಲೇಬೇಕು, ಕೊನೆಯಿಂದ ಪ್ರಾರಂಭ ಮಾಡ್ತೀನಿ. ಅಶೋಕ್ ಗೌಡ್ರಿಗೆ ನಾನು ಟೈಮ್ ಕೊಡಬೇಕು. ಒಂದು ನಿಮಿಷ ನಾಗರಾಜ್ ಯಾದವ್ ಅವರು ಉತ್ತರ ಕೊಟ್ಬಿಡ್ಲಿ. ಒಂದು ನಿಮಿಷ ಇಬ್ರು ಸೇರ್ಕೊಂಡು ಬಿಜೆಪಿ ನಿಮ್ಗೆ ಅಶೋಕ್ ಗೌಡ್ರೆ ನೋಡಿ, ಒಂದ್ ನಿಮಿಷ ನೋಡಿ, 2 minutes ಅಶೋಕ್ ಗೌಡ್ರೆ ಲೆಟ್ ಹಿಮ್ ಫಿನಿಶ್. ಒಂದು ನಿಮಿಷದಲ್ಲಿ ಅವ್ರು ರಿಯಾಕ್ಟ್ ಮಾಡಿ, ಆಮೇಲೆ ಅನ್ಇಂಟರಪ್ಟೆಡ್ 2 minutes ನಿಮಗೆ ಕೊಡ್ತೀನಿ. 950 ಮನೆಗಳ ಬಗ್ಗೆ ಅಲಿಗೇಷನ್ ಮಾಡಿರ್ತಕ್ಕಂಥದ್ದು ಸ್ವಂತ ವಸತಿ ಸಚಿವರ 1 minute ಟೈಮ್ ಹಾಕಿ. ಸ್ವಂತ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು. ನಾನು ಖಂಡಿತವಾಗ್ಲೂ ಕೂಡ BR ಪಾಟೀಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಾತಾಡಿರೋದು ಸತ್ಯ ಅನ್ನೋದಾದ್ರೆ ದಯವಿಟ್ಟು ಕಂಪ್ಲೇಂಟ್ ನ ಕೊಡಿ, ಮುಖ್ಯಮಂತ್ರಿ ಕೈ ಕೊಡಿ, ಅಥವಾ ಇಲ್ಲಾಂದ್ರೆ ಲೋಕಾಯುಕ್ತ ಕೊಡಿ. ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇಂತಹ ವಿಚಾರಗಳಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ತಕ್ಕ ಪ್ರಶ್ನೆನೇ ಇಲ್ಲ. ಇದು ನಾನು ನಿಮ್ಮ ಕ್ಷೇತ್ರಕ್ಕೆ ಆಗ್ಬರೋ ಕೆಲಸಗಳಿಗೆ ನೀವು ಈ ರೀತಿಯ ಧಮಕಿ ಹಾಕಿ ಮಾಡ್ತಾ ಇರ್ತಕ್ಕಂಥ ಕೂಡ ನಿಮಗೆ ಶೋಭೆ 100%. ದಟ್ಸ್ ಅವೇ ಟೆಲಿಂಗ್ ಹಿಮ್, ದಟ್ಸ್ ವಾಟ್ ಈಸ್ ಟೆಲಿಂಗ್ ಹಿಮ್, ಓಪನ್ಲಿ ಸೇಯಿಂಗ್ ದಟ್. ಏನ್ ಹೇಳ್ತಾ ಇದೆ ಅಂದ್ರೆ, ಒಬ್ಬ ಆಪ್ತ ಕಾರ್ಯದರ್ಶಿ ಮೇಲೆ ಒತ್ತಡದಿರ್ತಕ್ಕಂಥ ಕೆಲಸಗಳನ್ನ ಯಾವುದೇ ರಾಜಕಾರಣಿ, ಅದು ಕೂಡ ನಿಮ್ಮಂತ ನುರಿತ ರಾಜಕಾರಣಿ ಮಾಡಬಾರದು. ನೀವು ಸತ್ಯ ಪ್ರಾಮಾಣಿಕತೆ ಮಾತಾಡ್ತೀರ, ನಂಬಿಕೆ ನನಗಿದೆ. ಮಾತಾಡೋದು ಸತ್ಯ ಆಗೋದಾದ್ರೆ ಕನ್ಸರ್ನ್ ಅಧಿಕಾರಿಗಳಿಗೆ ಕೊಡಿ. ನಿಮ್ಗೇನು ಮುಖ್ಯಮಂತ್ರಿಗಳು ಸಿಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನೀವಿಲ್ಲ, ನಮ್ಮೆಲ್ಲರಿಗಿಂತ ಕ್ಲೋಸ್ ಆಗಿರ್ತಕ್ಕಂಥವ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಿಸ್ ಶುಡ್ ಬಿ ಟೇಕನ್ ವೆರಿ ವೆರಿ ಸೀರಿಯಸ್ಲಿ. ದ ಗವರ್ಮೆಂಟ್ ವಿಲ್ ಟೇಕ್ ವೆರಿ ಸೀರಿಯಸ್ಲಿ. ಬರುತ್ತಲ್ಲ ಯಾದವ್ ಸರ್, ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರು, ಹಾಗಾಗಿ ಇಲಾಖೆಗಳಲ್ಲಿ ಏನ್ ನಡೀತಿದೆ ಅದರ ಕ್ಲಿಯರ್ ಕಟ್ ಪಿಕ್ಚರ್ ಇದೆ ಅವರಿಗೆ. ಅವ್ರು ಹೇಳ್ತಿದ್ದಾರೆ, ಬಾಯ್ ಬಿಟ್ರೆ ಸರ್ಕಾರ ಶೇಕ್ ಆಗುತ್ತೆ. ಯಾಕೆ ಹೇಳ್ತೀರಿ? ಆಪ್ತಕಾರಿ ಸರಿ ಮಾಡ್ತಾರಾ? ಸರಿ ಮಾಡ್ಬೇಕು ಯಾರಿಗೆ? ಅವ್ರ ಮಂತ್ರಿ ಹೇಳ್ಬೇಕಲ್ಲ, ಕ್ಯಾಬಿನೆಟ್ ಸಚಿವರು ಹೇಳ್ಬೇಕು. ಸರ್ಫರಾಜ್ ಅವ್ರ ಹತ್ರ ಈಸ್ ಆಫೀಸರ್, ಅವ್ರ ಹತ್ರ ಮಾತಾಡ್ದಲೆ ಮೀಡಿಯಾ ಮುಂದೆ ಬಂದು ಹೇಳ್ಬೇಕಾಗಿತ್ತ ನಿಮ್ ಸರ್ಕಾರದಲ್ಲಿ. ಒಂದು ನಿಮಿಷ, ಅವರು ಆಪ್ತ ಕಾರ್ಯದರ್ಶಿ ಮಾಡಿದ್ದ ಮಾತಾಡಿರ್ತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ನೀವು ಜವಾಬ್ದಾರಿತವಾಗಿರ್ತಕ್ಕಂಥದ್ದು ನೀವು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದುಬಿಟ್ಟು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಸತ್ಯಾಂಶ ಇದ್ರೆ. ಆಯ್ತು ನೋಡಿ ಪಾಪ, ಅಕಸ್ಮಾತ್ ಏನಾದ್ರು ಅವ್ರು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ, ಈಗ ನಾಗರಾಜ್ ಯಾದವ್ ಹೇಳ್ತಾರೆ ಲೋಕಾಯುಕ್ತ ಎಲ್ಲಿದೆ ಈಗ? ಎಲ್ಲಿದೆ ಅಂತ ಹೇಳಿದ್ರೆ, ಇವತ್ತದು ಕರಪ್ಷನ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡಿದೆ. ಆ ಶ್ರೀನಾಥ್ ಜೋಶಿ ಜೈಲ್ಗೆ ಹೋಗಿ, ನಿಂಗಪ್ಪ ಜೈಲ್ಗೆ ಹೋಗಿದ್ದಾನೆ, ತಿಮ್ಮಾಪುರ ರಾಜೀನಾಮೆ ಕೊಡ್ತಾರೆ. ಒಂದ್ ಕಡೆಗೆ ಆ ವಿಚಾರಕ್ಕೆ ಈ ಡಿಬೇಟ್ ಅಲ್ಲ. ಈ ಡಿಬೇಟ್ ಏನಿದೆ, ಹೌಸಿಂಗ್ ಸ್ಕೀಮ್ಸ್ ಏನೇನಿದೆಯಪ್ಪ ಅಂತ ಹೇಳಿ, ಆವಾಸ್ ಯೋಜನಾ ಮಾತಾಡಿ. ರಾಜ್ಯ ಸರ್ಕಾರ ಯೋಜನೆಗಳಲ್ಲಿ 15% ನಿಮಗೆ ಕೊಡಬೇಕಾಗಿರೋ ಸಮಯನು ನಾನು ಅವ್ರಿಗೆ ಕೊಡ್ತೀನಿ. ನೀವು ಇಂಟರಪ್ಟ್ ಮಾಡಿದ್ರೆ ಮಧ್ಯದಲ್ಲಿ. ಕ್ಲಿಯರ್ 1 minute ವಿತೌಟ್ ಎನಿ ಇಂಟರಪ್ಷನ್. ಐ ನೀಡ್ 2 minutes. ನೀವು 1 ನಿಮಿಷ ಮಾತನಾಡಿದ್ರೆ ಈಗ 1 ನಿಮಿಷ ಕಂಟಿನ್ಯೂ ಮಾಡಿ. PM ಆವಾಸ್ ಯೋಜನಾ, BR ಅಂಬೇಡ್ಕರ್ ನಿವಾಸ್ ಯೋಜನಾ, ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್ ಮತ್ತು ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್. ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್ ಮಾತ್ರ ಕರ್ನಾಟಕ ರಾಜ್ಯ ಕೊಡೋದು, ಇನ್ನು 3 ಕೇಂದ್ರ ಕೊಡ್ತಕ್ಕಂಥದ್ದು. ಈ ಕೇಂದ್ರ 3 ಸ್ಕೀಮ್ಸ್ ಅಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಬರ್ತಕ್ಕಂಥ ಸ್ಕೀಮ್ಸ್ಗಳಲ್ಲಿ 27,81,000 ಮನೆಗಳನ್ನು ಈಗಾಗಲೇ ಅಲಾಟ್ ಮಾಡಿಕೊಡ್ಲಾಗಿದೆ. ಒಂದು. ಎರಡನೇದು, ಈಗ ಅನೇಕ ಕನ್ಸ್ಟ್ರಕ್ಷನ್ ಇದೆ, ಅನೇಕ ಈಗಾಗಲೇ ಅಲಾಟ್ಮೆಂಟ್ ಆಗಿದೆ. ಇದರಲ್ಲಿ ದುಡ್ಡು ಕೊಡ್ತಕ್ಕಂತಹದ್ದು ಅಂದ್ರೆ ಅಪ್ಗ್ರೇಡೇಷನ್ ಆಫ್ ದ ಹೌಸ್,
ಜೊತೆಗೆ ಕೇಂದ್ರ ಸರ್ಕಾರ ಸಂಪೂರ್ಣ ದುಡ್ಡು Forty ಕೇಂದ್ರ ಸರ್ಕಾರದಲ್ಲ. 45 seconds. ಒಂದ್ ನಿಮಿಷ ಅದನ್ನು ಒಪ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರ 40 ಸಂಪೂರ್ಣ seconds. ಯೋಜನೆ ಅಲ್ಲ, ಯಾದವ್ ಸರ್. ಹೆಸರು ಮಾತ್ರ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರದ ಕೇಂದ್ರ ಯೋಜನೆ ಅಂದ್ರೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ದುಡ್ಡು ರಾಜ್ಯ ಸರ್ಕಾರ ಕೊಡ್ತದೆ. ಪ್ಲಸ್ 1 minute ಮಾಡಿ ನಾಗರಾಜ್ ಯಾದವ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಯೋಜನೆ ರಾಜ್ಯ ಸರ್ಕಾರ ಗವರ್ಮೆಂಟ್ ಆಫ್ ಮಾಡೋದಿಲ್ಲ. ಆಯ್ತು. PCR ದಯಮಾಡಿ ನಮ್ಮ ರಿಸೆಪ್ಷನ್ ಅಲ್ಲಿ BP ಟ್ಯಾಬ್ಲೆಟ್ಸ್ ಇದೆ, ತಂದು ಇಬ್ಬರಿಗೂ ಕೊಡಿ. ಇವರಿಬ್ಬರು ಆರೋಗ್ಯ ಕಾಳಜಿ ನನಗಿದೆ. ಯಾವುದೇ ಯೋಜನೆ ಅಂದ್ರೆ ರಾಜ್ಯ ಸರ್ಕಾರ ಜೊತೆಗೂಡಿ ಮಾಡತಕ್ಕಂಥದ್ದು. ನಮ್ಮ ದುಡ್ಡು ಇದೆ ಅದರಲ್ಲಿ. ಕೇಂದ್ರ ಪ್ರಧಾನಮಂತ್ರಿಗಳು 15 ಪಾಯಿಂಟ್ ಪ್ರೋಗ್ರಾಮ್ ನ ಕೊಡ್ತಾರೆ. ಅಲ್ಪಸಂಖ್ಯಾತರ ಮೇನ್ ಸ್ಟ್ರೀಮ್ ತರಬೇಕು ಅಂದ್ರೆ ಸಹಚಾರ ರಿಪೋರ್ಟ್ ಶಿಫಾರಸುಗಳನ್ನ ಹೇಳ್ತಾರೆ. 10% 15 ಬಿಜೆಪಿ ಅಲ್ಪಸಂಖ್ಯಾತರ ದೇಶದ್ರೋಹಿಗಳು